ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದಾರಲ್ಲ, ಇಂಥ ಸಮಾಜ ನಿರ್ಮಾಣ ಆಗಬೇಕಲ್ಲ. ಈ ಸಮಾಜ ಒಂದು ವೇಳೆ ನಿರ್ಮಾಣ ಆಗ್ಬಿಟ್ರೆ, ಎಲ್ಲರೂ ಮನುಷ್ಯರೆಲ್ಲ ಸಮಾನವಾಗ್ಬಿಟ್ರೆ ಮತ್ತೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಏನಿರ್ತದೆ? ಅದಕ್ಕೆ ಶೋಷಣೆ ಮಾಡೋರು ಇದಾರಲ್ಲ, ಅವರು ಅಸಮಾನತೆ ಮುಂದುವರಿಲೇಬೇಕು, ಜಾತೀಯತೆ ಮುಂದುವರಿಲೇಬೇಕು. ಇದನ್ನು ಬಯಸ್ತಕ್ಕಂಥವ್ರು ಕೂಡ ಇದ್ದಾರೆ, ಇದನ್ನು ಗಟ್ಟಿ ಮಾಡ್ತಕ್ಕಂಥವ್ರು ಕೂಡ ಇದ್ದಾರೆ. ಹಿಂಗಾಗಿದೆ ನಮ್ಮ ಪ್ರಯತ್ನಗಳು ಅಂತಂದರೆ, ಈ ಸಮಾಜ ಸುಧಾರಕ ಪ್ರಯತ್ನಗಳು ಹೇಗಾಗಿದ್ದಾವೆ. ಜಾತಿ ಅಷ್ಟು ಸುಲಭವಾಗಿ ಹೋಗಲ್ಲ. ವೈಜ್ಞಾನಿಕತೆ ವೈಚಾರಿಕತೆ ಬೆಳೆದೇ ಹೋದರೆ ಹೋಗೋದಿಲ್ಲ. ಈ ವೈಜ್ಞಾನಿಕತೆಯನ್ನು ಬೆಳೆಸ್ತಕ್ಕಂಥ ರೀತಿ ಇದೆಯಲ್ಲ, ಆ ಥರದ ಶಿಕ್ಷಣ ಕೂಡ ಸಿಗೋದು ಭಾಳ ಕಷ್ಟ ಆಗಿದೆ. ಸಿಗೋದು ಭಾಳ ಕಷ್ಟ ಆಗಿದೆ. ನೀನು ಯಾಕಪ್ಪ ವಿದ್ಯಾವಂತನಾಗಿದೆ, ನೀವು ಯಾಕೆ ಈ ಉದ್ಯೋಗ ಸಿಗಲಿಲ್ಲ ಅಂತಂದರೆ, ನಾನು ಹಳೆ ಬರೋ ಆಮೇಲೆ ನೀವು ಜೀವನ ಬರೆಯಿಲ್ಲ, ದೇವರು ಮನೆಗೆ ಬರ್ಬೋದು. ಯಾವ ದೇವರು ಕೂಡ ನೀನು ವಿದ್ಯಾವಂತನಾಗಬೇಡ ಅಥವಾ ಬಡವನಾಗು, ಶ್ರೀಮಂತನಾಗಬೇಡ, ಮೇಲ್ಜಾತಿ ಹುಟ್ಟಬೇಡ, ಕೆಳಜಾತಿ ಹುಟ್ಟು ಅಂತ ಹೇಳ್ತಾರೆ. ಯಾವ ದೇವರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರು ಒಳ್ಳೆಯದನ್ನೇ ಬಯಸೋದು ಎಲ್ರಿಗೂ. ಅಂಥದ್ರಲ್ಲಿ ನಾವು ಹುಟ್ಟಿಸ್ಕೊಂಡಿರೋದು ಇದನ್ನು ಗಟ್ಟಿ ಮಾಡಿ ನೀವೆಲ್ಲ ಜನಗಳಿಗೆ ಬಿಚ್ಚಿ ಜನಗಳು ಇದನ್ನೇ ಹೇಳ್ಬೇಕು, ಆ ಥರ ಮಾಡ್ಬಿಟ್ಟಿದ್ದಾರೆ. ಅದರಿಂದ ನಮ್ಮ ಶಿಕ್ಷಣ ಹೇಗಿರಬೇಕು ಅಂತಂದರೆ, ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಆಗಬೇಕು. ಅದಾಗಲಿಲ್ಲ ಅಂತಂದರೆ ನಿಮ್ಮ ಮಾಧ್ಯಮಗಳು ಪ್ರಯತ್ನ ಮಾಡಬೇಕಲ್ಲ, ಮಾಧ್ಯಮಗಳು ಸಮಾಜ ಸುಧಾರಣೆ ಆಗಬೇಕಲ್ಲ. ಬರೀ ವಿಷಯ ತಿಳಿಸಿದ್ರೆ ಸಾಕು, ಮಾಹಿತಿ ಕೊಟ್ಟರೆ ಸಾಕಾಗೋದಿಲ್ಲ. ಸಮಾಜ ಸುಧಾರಣೆಯೂ ಕೂಡ ಆಗಬೇಕಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದರೆ, 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ. ಆ ಸಂವಿಧಾನ ಜಾರಿಗೆ ಬಂದಂಥ ದಿನ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾರೆ. ವೈರುಧ್ಯತೆ ಇರ್ತಕ್ಕಂಥ ಸಮಾಜ, ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾರೆ. ಇಂಥ ಸಮಾಜದಲ್ಲಿ ನಾವು ಕಾಲಿಡಬೇಕಾದ್ರೆ ಈ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ ನಮಗೆ. 1947 ಆಗಸ್ಟ್ ಬಂದಿದೆ, 15ನೇ ತಾರೀಕು ಸ್ವಾತಂತ್ರ್ಯ ಬಂದಿದೆ. ಈ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ, ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ, ಸ್ವಾತಂತ್ರ್ಯ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ. ಇನ್ನು ಬಾಬಾ ಸಾಹೇಬ್ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲರಿಗೂ ಸಿಗ್ತದೆ. ಅದಕ್ಕಾಗಿಯೇ ನಾವು 2013ರಿಂದ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದನ್ನು ವಿರೋಧ ಮಾಡೋರು ಕೂಡ ಇದ್ದಾರೆ. ಶಕ್ತಿ ಬರಬೇಕಲ್ಲ, ಆರ್ಥಿಕವಾಗಿ ಶಕ್ತಿ ಬರಬೇಕು, ಸಾಮಾಜಿಕ ಶಕ್ತಿ ಬರಬೇಕಲ್ಲ. ಬರದೇ ಹೋದರೆ ಅದಕ್ಕೆ ನನ್ನ ಅನುಭವದ ಒಂದು ಮಾತು ಇಲ್ಲೂ ಕೂಡ ಹೇಳ್ತೀನಿ, ಈ ವೇದಿಕೆ ಮೇಲೂ ಕೂಡ ಹೇಳ್ತೀನಿ.
SC ಓದಿದ ಮೇಲೆ ಲಾ ಓದುವಾಗ ಮನೆಯಲ್ಲಿ ರಜಾ ದಿನಗಳಲ್ಲಿ ಹೋಗುವಾಗ ನನಗೆ ಮನೆಯಲ್ಲಿ ದನಕರುಗಳಿಗೆ ನೀರು ಸೇರಿ ನೀರು ಕುಡಿಸಿ ಮಾಡ್ತಾ ಇದ್ದೆ. ಆ ದನಕರುಗಳಿಗೆ ನೀರು ಸೇರ್ಬೇಕಾದ್ರೆ ನಮ್ಮ ಮನೆ ಹಿಂದುಗಡೆನೇ ಒಂದು ಬಾವಿ ಇತ್ತು. ಆ ಬಾವಿನಲ್ಲಿ ನೀರು ಸೇರಕ್ಕೆ ಹೋಗ್ತಿದ್ದೆ. ಅಲ್ಲಿ ಗುಬ್ಬಚ್ಚಿಗಳೆಲ್ಲ ಸೆಟ್ಟೆಯೆಲ್ಲ ಬಿಡೋದು, ಹುಲ್ಲಿನ ಸೆಟ್ಟೆಯೆಲ್ಲ ಬಿಡೋದು. ಅವು ನೀರನ್ನೆಲ್ಲ ನೀರು ಮುಚ್ಕೊಳ್ಳತಕ್ಕಂಥ ಪರಿಸ್ಥಿತಿ ಇತ್ತು. ಆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಸೆತ್ತೆ ಎಲ್ಲ ಸರಿತಕ್ಕಂಥ ಕೆಲಸ ಮಾಡೋರಿಗೆ ನೀರನ್ನು ಬಿಂದಿಗೆ ಮಾಡೋದು. ಆಮೇಲೆ ಅದು ಪಕ್ಕಕ್ಕೆ ಸರದ ಮೇಲೆ ನೀರು ತಗೊಳ್ಳೋದು. ಆ ನೀರು ತಗೊಂಡು ಹೋಗಿ ಮನೆಗೆ ಹೋಗ್ಬಿಟ್ಟು ಬಕೆಟ್ಗೆ ಹಾಕಿ ದನಕರುಗಳಿಗೆ ನೀರು ಕುಡಿಸ್ಬಿಟ್ಟು ಬಂದು ಮತ್ತೆ ಸೇರ್ಲಿಕ್ಕೆ ಬಂದಾಗ ಮುಚ್ಕೊಂಡ್ಬಿಡೋದು. ಸಮಾಜದಲ್ಲಿ ಮುಚ್ಕೊಂಡ್ಬಿಡೋದು. ಮತ್ತೆ ಬಿಂದಿಗೆನ ಮೇಲೆ ಕೆಳಗೆ ಮಾಡೋದು, ಮತ್ತೆ ಹಸರ್ಕೊಳ್ಳೋದು. ಹಂಗೆ ಅದಕ್ಕೆ ನಮ್ಮ ಜಾತಿ ವ್ಯವಸ್ಥೆಯಿಂದ ಇದಕ್ಕೆ ಚಲನೆ ಇಲ್ಲ. ಯಾವಾಗ ಚಲನೆ ಸಿಕ್ಕಲಿಲ್ಲ ಮತ್ತೆ ಅದು ಹಂಗೆ ಇರ್ತದೆ. ಚಲನೆ ಯಾವಾಗ ಸಿಗಬೇಕು ಅಂತಂದರೆ ಸಿಗುತ್ತೆ ಅಂತಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಆದಾಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ. ಆರ್ಥಿಕವಾಗಿ ಸಾಮಾಜಿಕವಾಗಿ ಚಲನೆ ಸಿಕ್ಕಲು ಇದು ಹಾಗೇ ಇರ್ತದೆ, ಜಗತ್ತು ಹಾಗೇ ಇರ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ಈ ದಿಕ್ಕಿನಲ್ಲಿ ಪತ್ರಕರ್ತರು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಭಾಳ ಸಂತೋಷ. ಇವತ್ತು ಮಹಾತ್ಮ ಗಾಂಧೀಜಿಯವರ ಕಾಲದಲ್ಲಿದ್ದಂಥ ಮಾಧ್ಯಮ ಮತ್ತು ಅಂಬೇಡ್ಕರ್ ಅವರ ಮಾಧ್ಯಮ ಎರಡನ್ನೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಇಟ್ಟಿರೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಿಗ್ತೀವಿ. ಅದಕ್ಕೆ ಸಾಧ್ಯವಾದ ಮಟ್ಟಿಗೆ ಪತ್ರಕರ್ತರು ವಸ್ತುನಿಷ್ಠವಾದಂಥ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇವರು ಏನಾಗುತ್ತದೆ, ಒಂದು ಕಾಲದಲ್ಲಿ ಮಾಧ್ಯಮ ಕಾರ್ಪೊರೇಟ್ ಬಾಡಿಗಳಲ್ಲಿ ಇರಬೇಕು. ಇವತ್ತು ಕಾರ್ಪೊರೇಟ್ ಬಾಡಿಗಳು ಒಳ್ಳೆಯವರು ಇದ್ದಾರೆ, ಆದರೆ ಕಾರ್ಪೊರೇಟ್ ಬಾಡಿಗಳು ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಜಾಸ್ತಿ 90%. ಪಾಪ ನೀವೆಲ್ಲ ಪತ್ರಕರ್ತರು ಏನು ಮಾಡ್ತಾ ಇದ್ದೀವಿ, ಅವ್ರು ಹೇಳ್ದಾಗ ಕೇಳಬೇಕಲ್ಲ. ಎಡಿಟರ್ ಯಾರು ಇರ್ತಾರೆ, ಓನರ್ ಯಾರು ಇರ್ತಾರೆ, ಅವ್ರು ಹೇಳ್ದಾಗ ಕೇಳಬೇಕು. ಅವ್ರು ಹೇಳ್ದಾಗ ಕೇಳಬೇಕು. ನೀವು ಬರೆದ್ರು ಕೂಡ ಎಡಿಟರು ಬದಲಾಯಿಸ್ತಾರೆ. ಭಾಳ ಜನ ನಾನು ನೋಡ್ತಾ ಇದ್ದೀನಿ. ನಾನು ಈ ಮಾತನ್ನ ಹೇಳುವಾಗ ಭಾಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಆದ್ದರಿಂದ ಸಹಾಯ ಮಾಡೋಣ. ನಾನು ಯಾವತ್ತೂ ಕೂಡ ವಸ್ತುಸ್ಥಿತಿಯನ್ನು ನೇರವಾಗಿ ಸತ್ಯವನ್ನು ಇರ್ತಕ್ಕಂಥ ಕೆಲಸ. ಈಗ ಆರೋಪಗಳು ಮಾಡ್ತಾರೆ, ಮಾಡಲಿ, ಭಾಳ ಸಂತೋಷ. ಅದು ಮಾಡುವಾಗ ನಿಮಗೆ ಮಾಹಿತಿ ಕೊಡ್ತಾರೆ. ಆ ಮಾಹಿತಿ ಸರಿಯಾಗಿದೆಯೋ ಇಲ್ವೋ ಅಂತ ನೋಡ್ಕೋಬೇಕಲ್ಲ, ದಾಖಲಾತಿ ಇದೆಯೋ ಇಲ್ವೋ ಅಂತ ನೋಡ್ಕೋಬೇಕಲ್ಲ. ನಾನು ಇವತ್ತಿಗೆ
40 ವರ್ಷಗಳ ಹಿಂದೆ ಮಂತ್ರಿಯಾದರು. 84 ಇಸ್ವಿಯಲ್ಲಿ ಮಂತ್ರಿಯಾದರು. ಇವತ್ತಿನವರೆಗೆ ನಮ್ಮ ಸರ್ಕಾರ ಪರವಾಗಿ ಬರೀರಿ ಅಂತ ಯಾರು ಫೋನ್ ಮಾಡಿಲ್ಲ, ಯಾರಿಗೂ ಫೋನ್ ಮಾಡಿಲ್ಲ. ಮಾಡ್ಕೊಳ್ಳಿ, ಸ್ವಾತಂತ್ರ್ಯ ಇದೆ, ಏನೋ ಸ್ಪೀಚ್ ಇದೆ, ಮಾಡ್ಕೊಳ್ಳಿ. ಆದರೆ ನೀವು ಬರೆಯುವಾಗ ವಸ್ತುನಿಷ್ಠವಾಗಿ ಬರೀತಕ್ಕಂಥ ಕೆಲಸ, ಶೋಧನೆಯನ್ನು ಮಾಡಿ ಆಮೇಲೆ ಬರೆಯತಕ್ಕಂಥ ಕೆಲಸ. ಕನಿಷ್ಠ ಪಕ್ಷ ಏನಪ್ಪ ದಾಖಲೆ ಇದೆ ಅಂತ ಕೇಳಕ್ಕೆ ತೊಂದರೆ ಏನು ನಿಮಗೆ? ದಾಖಲೆ ಕೇಳಬೇಕು. ಆಮೇಲೆ ಊಹೆ ಮೇಲೆ ಬರ್ಬಿಡೋದು, ಊಹೆ ಮೇಲೆ ಬರ್ಬಿಡೋದು. ಊಹಾ ಮಾಧ್ಯಮ ಇದೆಯಲ್ಲ, ಇದು ಬಹಳ ಬೇಜಾರು. ಆಮೇಲೆ ಕ್ಷುಲ್ಲಕ ವಿಚಾರಗಳಲ್ಲಿ ದೊಡ್ಡದು ಮಾಡೋ ಬಾಗಿಲು, ಕ್ಷುಲ್ಲಕ ವಿಚಾರಗಳು ಇರ್ತವೆ. ಈಗ ಗಂಡ ಹೆಂಡತಿ ಜಗಳ ಆಡೋದನ್ನೇ ದೊಡ್ಡದಾಗಿ ಕರೆಯೋದು. ಗಂಡ ಹೆಂಡತಿ ಜಗಳ ಹಾಡಿದ್ರೆ ಸಮಾಜಕ್ಕೆ ಅದರಿಂದ ಲಾಭನ ಅದರಿಂದ ಉಪಯೋಗ ಏನಾಗ್ತದೆ? ಸಮಾಜಕ್ಕೆ ಉಪಯೋಗ ಆಗಬೇಕು, ನಮ್ಮ ರಾಜ್ಯಕ್ಕೆ ಉಪಯೋಗ ಆಗಬೇಕು, ರಾಷ್ಟ್ರಕ್ಕೆ ಉಪಯೋಗ ಆಗಬೇಕು ಅಂಥ ವಿಚಾರಗಳಿಂದ ಬರೆಯೋದು. ಅದನ್ನು ಬಿಟ್ಟು ಕ್ಷುಲ್ಲಕ ವಿಚಾರಗಳಿಂದ ಬರೆಯೋದು. ನಾನು ಒಂದು ಸಾರಿ ಟಿ ವಿನಲ್ಲಿ ನೋಡ್ತಾ ಇರ್ತೀನಿ, ಬೆಳಿಗ್ಗೆಯಿಂದ ಸಾಯಂಕಾಲಕ್ಕೆ ಅದನ್ನು ತೋರಿಸೋದು ಯಾವುದೋ ವಿಚಾರಗಳು. ಅದು ಎಷ್ಟು ಸಮಾಜದಲ್ಲಿ ಪರಿಣಾಮ ಬೀರ್ತದೆ ಇಲ್ಲ ಅಂತಕ್ಕಂಥದ್ದು, ಅಥವಾ ವ್ಯಕ್ತಿ ಮೇಲೆ ಅದನ್ನು ಅವ್ರ ಮೇಲೆ ಏನು ಪರಿಣಾಮ ಆಗ್ಬೋದು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಅದರಿಂದ ನೀವು ಇದೆಯಲ್ಲ, ಈ ಅಸಮಾನತೆ ಇರ್ತಕ್ಕಂಥ ಈ ಸಮಾಜದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ನಾವು ಸಮಾನತೆ ತರಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದನ್ನು ಮಾಡಬೇಕು. ಈಗ ನಾನು 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ಅನೇಕ ವರ್ಷಗಳ ಕಾಲ ಅಧಿಕಾರದಲ್ಲಿದ್ದೀನಿ. ಪ್ರಯತ್ನ ಮಾಡ್ತಕ್ಕಂಥದ್ದು ಅಸಮಾನತೆಯನ್ನು ಹೋಗಲಿಕ್ಕೆ ಈಗ ಗ್ಯಾರಂಟಿ ಯೋಜನೆಗಳನ್ನು ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಈಗ ನಮ್ಮ ಆರ್ಥಿಕ ತತ್ವಗಳಲ್ಲಿ 2 ಥರ ಇದೆ. ಒಂದು ಶ್ರೀಮಂತರ ಪರವಾಗಿರ್ತಕ್ಕಂಥ ಆರ್ಥಿಕ ತತ್ವ, ಇನ್ನೊಂದು ಬಡವರ ಪರವಾಗಿರ್ತಕ್ಕಂಥ ಆರ್ಥಿಕ ತತ್ವ. ಬಡವರ ಪರವಾಗಿ ಸಮಾಜದಲ್ಲಿರ್ತಕ್ಕಂಥ ತಳ ಸಮುದಾಯದ ಇದೆಯಲ್ಲ, ಅವರೇ ಜಾಸ್ತಿ ಇರೋದಲ್ಲ ಸಮಾಜದಲ್ಲಿ. ಇವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲದೆ ಹೋದರೆ ನೀವು ಎಷ್ಟೇ ಉತ್ಪಾದನೆ ಮಾಡೋದು ಕೂಡ ಕೊಂಡ್ಕೊಳ್ಳೋರು ಯಾರು? ಕೊಂಡ್ಕೊಳ್ಳೋಗ್ಬೇಕಲ್ಲ. ಅದಕ್ಕೋಸ್ಕರ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಿ ಬರಬೇಕು. ಅದಕ್ಕೆ ನಾವು ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ ಅಂತ ಕರೀತೀವಿ. ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ. ಇದೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ, ಎಕನಾಮಿಕ್ ಥಿಯರಿ ಅಂತ ಕರೀತೀವಿ. ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ ಶ್ರೀಮಂತರ ಪರವಾಗಿರ್ತಕ್ಕಂಥದ್ದು, ಸಮಾಜದ ಮೇಲಸ್ತರದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಪರವಾಗಿರ್ತಕ್ಕಂಥದ್ದು. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ, ಎಕನಾಮಿಕ್ ಥಿಯರಿ ಕೆಳ ಸಮುದಾಯದ ಪರವಾಗಿರ್ತಕ್ಕಂಥದ್ದು. ಇವೆರಡು ಥಿಯರಿಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಪ್ರತಿಯೊಬ್ಬ ಮಾಧ್ಯಮದವ್ರಿಗೂ ಕೂಡ ಗೊತ್ತಿರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೀವು ತಿಳ್ಕೋಬೇಕು, ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ ಅಂತ ಇರ್ತದೆ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಎಕನಾಮಿಕ್ ಥಿಯರಿ ಅಂತಂದ್ರೆ. ಅದರಿಂದ ಸಮಾಜದಲ್ಲಿ ಬರೀ ಪ್ರೊಡ್ಯೂಸ್ ಮಾಡೋರು ಇದ್ದರೂ ಸಾಲದು, ಅದನ್ನು ಬೇಡಿಕೆ
ಕೊಂಡ್ಕೊಳ್ಳೋರು ಕೂಡ ಇರಬೇಕಾಗ್ತದೆ. ಇಂಥ ಥಿಯರಿ ಮಾಡಿದಾಗ ಮಾತ್ರ ನಾವು ಮಾಡಲಿಕ್ಕೆ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಕೆಲಸವನ್ನು ಮಾಧ್ಯಮದವರು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಅದರಿಂದ ಸಾಧ್ಯವಾದ ಮಟ್ಟಿಗೆ ನೀವು ಯಾರು ಭಾಳ ಜನ ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಕೆಲವರು ಮಾಧ್ಯಮದಲ್ಲಿ ಎಲ್ಲ ಒಂದೇ ಥರ ಇದ್ದಾರೆ ಅಂತ ಹೇಳಕ್ಕೆ ಹೋಗಲ್ಲ. ಮಾಧ್ಯಮದಲ್ಲಿ ಎಲ್ಲ ಥರನೂ ಇದ್ದಾರೆ. ಅದರಿಂದ ಈ ಸಮಾಜವನ್ನು ಸುಧಾರಣೆ ಮಾಡಿದವರೇ ಈ 850 ವರ್ಷ ಆಯ್ತಲ್ಲ, ಎಷ್ಟು ಸ್ವಾಮೀಜಿ ತಗೊಂಡವರು 12ನೇ ಶತಮಾನ ಈ 12ನೇ ಶತಮಾನದಿಂದ ಪ್ರಯತ್ನ ಮಾಡಲೇ ಇದ್ದೀವಿ. ಯಾಕೆ ಇನ್ನೂ ಹೋಗಿಲ್ಲ? ಯಾಕೆ ಬದಲಾವಣೆ ಆಗಿಲ್ಲ? ಬದಲಾವಣೆ ತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡದೆ ಹೋದರೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಪರಿಸ್ಥಿತಿಯನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದಂಥ ವ್ಯವಸ್ಥೆ ಇರ್ತದೆ. ಅದಕ್ಕೋಸ್ಕರ ಮಾಧ್ಯಮದವರು ಪಾತ್ರ ಭಾಳ ದೊಡ್ಡದಿದೆ. ಇವತ್ತು ಕೂಡ ಜನರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ನಾನು ನಂಬಿಕೆ ಇಟ್ಟಿದ್ದೀನಿ. ನಾನು 1 ರಿಂದ 1.5 ಗಂಟೆಗಳ ಕಾಲ ಪತ್ರಿಕೆ ಓದ್ತೀನಿ. ಅದಕ್ಕೆ ಜನ ಪತ್ರಿಕೆ ಓದಿ ಜಾಗೃತರಾಗಬೇಕಲ್ಲ. ಆ ಜಾಗೃತರಾಗೋದ್ರ ಬದಲು ನೀವು ಬರದೇ ವೇದವಾಕ್ಯ ಅಂತ ತಿಳ್ಕೊಂಡು ಮಾಡೋಕ್ಕಾಗಲ್ಲ. ಅದು ಅಲ್ಲ, ಕೆಲವರು ಇದನ್ನು ನೀವು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ನನಗಿದೆ, ವಿಶ್ವಾಸ ಇದೆ. ಮತ್ತು ನೀವು ಹೇಳಿದ್ದೀರಲ್ಲ, ಬಸ್ಸು ಕಾಸು ಹೇಳ್ರಯ್ಯ, ನಾನೇ ಮಾಡೋದು ನನಗೆ ಮಾಡೋಕ್ಕೆ ಬರಲ್ವಾ? ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ನಾನು. ನೀವು ಮಾಡೋಕ್ಕೆ ಶಿವಾನಂದ ತಗಲೂರು ನನಗೆ ಅದಕ್ಕೋಸ್ಕರನೇ ಕರೆಯೋದು. ಶಿವಾನಂದ ತಗಲೂರು ಈಗ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಪತ್ರಕರ್ತರಿದ್ದಾರಲ್ಲ, ಅವ್ರಿಗೆಲ್ಲ ಬಸ್ ಪಾಸ್, ಫ್ರೀ ಬಸ್ ಪಾಸ್ ಕೊಡಬೇಕು. ಆಮೇಲೆ ಆರೋಗ್ಯ, ಆ ನಿಯಮಗಳಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದು ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ನಿವಾರಣೆ ಮಾಡ್ತಕ್ಕಂಥ ಉದ್ದೇಶ ಸಫಲ ಆಗಬೇಕಲ್ಲ, ಆ ಉದ್ದೇಶ ಸಫಲ ಆಗ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನೀವು ಜನಪರವಾಗಿರಿ, ಸಮಾಜದ ಪರವಾಗಿರಿ ಅಷ್ಟೇ. ಯಾರು ಆಸಕ್ತರಿದ್ದಾರೆ, ಯಾರಿಗೆ ಧ್ವನಿ ಇಲ್ಲ, ಅವ್ರ ಪರವಾಗಿ ಎಲ್ಲ ಇರ್ತಿದೆಯಲ್ವಾ? ಓಕೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ